ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 76ನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಮರಣಾಶೌಚ ನಿರ್ಣಯದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ವ್ಯಾಸಮುನಿಯು ಹೇಳುತ್ತಾನೆ, ವಿವಾಹವಾಗದಿರುವ ಸ್ತ್ರೀಯರಿಗೆ ಸಪ್ತಪುರುಷರವರೆಗೆ ಸಪಿಂಡತ್ವವು ಇರುವುದು. ಬ್ರಹ್ಮದೇವನು ಸ್ತ್ರೀಯರಿಗೆ ಭರ್ತೃವಿನ ಸಪಿಂಡತ್ವವನ್ನು ಹೇಳಿರುವನು. ಯಾವ ಅನೇಕ ಮಂದಿ ವ್ಯಕ್ತಿಗಳು ಒಬ್ಬನಿಂದ ಬೇರೆ ಬೇರೆ ವರ್ಣಗಳ ಯೋನಿಗಳಲ್ಲಿ ಜನ್ಮವೆತ್ತಿರುವರೋ ಅವರಿಗೆ ಸಪಿಂಡತ್ವವು ಸ್ತ್ರೀಪುರುಷರವರೆಗೆ ಅನುವರ್ತಿಸಿರುವುದು. ರಜಕ, ಶಿಲ್ಪಿ, ವೈದ್ಯ, ದಾಸಿ, ದಾಸ, ಧಾತೃ, ಬ್ರಹ್ಮಜ್ಞ, ಬ್ರಹ್ಮಚಾರಿ, ಸತ್ರಯಾಗ ಮಾಡುವವನು, ವ್ರತಧಾರಿ ಇವರ ವಿಷಯದಲ್ಲಿ ಕೂಡಲೇ ಆಶೌಚ ನಿವೃತ್ತಿಯು ಉದಾಹರಿಸಲ್ಪಟ್ಟಿದೆ. ಯಜ್ಞ, ವಿವಾಹ ಮತ್ತು ದೇವತೋತ್ಸವಾದಿ ಕರ್ಮ ಇವುಗಳ ಸಮಯದಲ್ಲಿಯೂ ದುರ್ಭಿಕ್ಷಾದಿ ಉಪದ್ರವ ಸಮಯದಲ್ಲಿಯೂ
ಪಟ್ಟಾಭಿಷೇಕ ಹೊಂದಿದ ರಾಜ ಮತ್ತು ಅನ್ನಸತ್ರವನ್ನಿಟ್ಟವ ಇವರ ವಿಷಯದಲ್ಲಿಯೂ ಆ ಶೌಚವು ಕೂಡಲೇ ನಿವೃತ್ತವಾಗುವುದೆಂದು ಹೇಳಲ್ಪಟ್ಟಿದೆ. ಕೋಲಾಹಲ, ಸಂಗ್ರಾಮಗಳಿಂದ, ಸರ್ಪ ಮುಂತಾದವುಗಳ ದಂಶನದಿಂದ ಮರಣ ಹೊಂದಿದವರಲ್ಲಿ ಕೂಡಲೇ ಆ ಶೌಚವು ನಿವೃತ್ತಿಯಾಗುವುದೆಂದು ವಿಧಿಸಲ್ಪಟ್ಟಿದೆ. ತನ್ನ ಜ್ಞಾತಿ ಮರಣದಲ್ಲಿಯೂ ಹಾಗೆಯೇ ಆ ಶೌಚ ನಿವೃತ್ತಿಯಾಗುವುದು. ಮತ್ತು ಅಗ್ನಿ, ವಾಯು, ಪತನ, ಸಂಗ್ರಾಮ, ಉಪವಾಸ ವ್ರತ, ಗೋಬ್ರಾಹ್ಮಣರಿಗಾಗಿ ದುಡಿಯುವುದು ಮತ್ತು ಸನ್ಯಾಸ ಈ ನಿಮಿತ್ತಗಳಿಂದ ಮರಣವಾದರೆ ಸದ್ಯ ಶೌಚವು ವಿಧಿಸಲ್ಪಟ್ಟಿದೆ. ನೈಷ್ಠಿಕರಾದ ಬ್ರಹ್ಮಚಾರಿಗಳು, ವಾನಪ್ರಸ್ಥಾಶ್ರಮಿಗಳು, ಯತಿಗಳು ಮತ್ತು ಬ್ರಹ್ಮಚಾರಿಗಳಿಗೆ ಆ ಶೌಚಾನುಷ್ಠಾನವು ಇಲ್ಲವೆಂದು ಸಾಧುಗಳಿಂದ ಕೀರ್ತಿಸಲ್ಪಟ್ಟಿದೆ. ಹಾಗೆ ಪತಿತನ ಮರಣದಲ್ಲಿಯೂ ಆ ಶೌಚವಿಲ್ಲ. ಪತಿತರಾದ ಜನರಿಗೆ ದಹನ, ಅಂತ್ಯೇಷ್ಟಿ, ಅಸ್ಥಿ ಸಂಚಯನ, ಅಶ್ರುಪತನ ಮತ್ತು ಪಿಂಡದಾನಗಳು ಕರ್ತವ್ಯವಾಗಿರುವುದಿಲ್ಲ. ಮತ್ತು ಅವರಿಗೆ ಎಲ್ಲಾದರೂ ಶ್ರಾದ್ದ ಕರ್ಮವು ಕರ್ತವ್ಯವಾಗಿಲ್ಲ. ಅಗ್ನಿ, ಪರ್ವತ, ವಿಷ ಮುಂತಾದವುಗಳಿಂದ ಆತ್ಮಹತ್ಯವನ್ನು ಮಾಡಿಕೊಂಡವನ ವಿಷಯದಲ್ಲಿ ಆ ಶೌಚ, ದಹನ ಮತ್ತು ಉದಕಾದಿ ಕರ್ಮಗಳು ವಿಹಿತವಾಗಿಲ್ಲ. ಒಂದು ವೇಳೆ ಪ್ರಮಾದದಿಂದ ಅಗ್ನಿ, ವಿಷ ಮುಂತಾದವುಗಳಿಂದ ಮರಣವು ಸಂಭವಿಸಿದರೆ ಅವನಿಗೆ ಆ ಶೌಚ, ಉದಕಾದಿ ಕ್ರಿಯೆಗಳು ಕ್ರಮವಾಗಿ ಮಾಡಲ್ಪಡಬೇಕು. ಪುತ್ರನು ಜನಿಸಿದರೆ ಆ ದಿನದಲ್ಲಿ ಸುವರ್ಣ, ಧಾನ್ಯ, ಗೋವು, ವಸ್ತ್ರ ಮತ್ತು ಗುಡ ಆಜ್ಯಗಳಿಂದ ಕೂಡಿದ ತಿಲ ಪ್ರತಿಗ್ರಹವನ್ನು ಯಥೇಷ್ಟವಾಗಿ ಮಾಡಬಹುದು. ಮತ್ತು ಆ ಶೌಚ ಉಳ್ಳ ಮಾನವನ ಗೃಹದಿಂದ ಫಲ, ಪುಷ್ಪ, ಶಾಖ, ಲವಣ, ಕಾಷ್ಠ, ತಕ್ರ, ದಧಿ, ಘೃತ, ತೈಲ, ಔಷಧ, ಕ್ಷೀರ ಮತ್ತು ಶುಷ್ಕವಾದ ಅನ್ನ ವಸ್ತುಗಳನ್ನು ಯಾವಾಗಲೂ ತೆಗೆದುಕೊಳ್ಳಬಹುದು. ಅಜ್ಞಾಧಾನವನ್ನು ಮಾಡಿದ ಮಾನವನಿಗೆ ನ್ಯಾಯಸಮ್ಮತವಾಗಿ ತ್ರೇತಾಗ್ನಿಗಳಿಂದ ದಹನ ಸಂಸ್ಕಾರ ಮಾಡಬೇಕು. ಆಹಿತಾಗ್ನಿಯಲ್ಲದವನು ಗೃಹ್ಯಾಗ್ನಿಯಿಂದಲೂ, ಗೃಹ್ಯಾಗ್ನಿಧಾರಣವಿಲ್ಲದ ಇತರ ಮನುಷ್ಯನು ಲೌಕಿಕಾಗ್ನಿಯಿಂದಲೂ ದಹನ ಸಂಸ್ಕಾರಕ್ಕೆ ಅರ್ಹನಾಗುವನು. ಮೃತನ ಶವವು ಸಿಕ್ಕದಿದ್ದರೆ ಪಲಾಶ ವಿಧಾನದಿಂದ ಅವನ ಪ್ರತಿಕೃತಿಯನ್ನು ಮಾಡಿ ಶ್ರದ್ಧೆಯಿಂದ ಕೂಡಿದ ಸಪಿಂಡ ಜನರು ಅವನಿಗೆ ನ್ಯಾಯಸಮ್ಮತವಾದ ದಹನಾದಿ ಸಂಸ್ಕಾರಗಳನ್ನು ಆಚರಿಸಬೇಕು. ಸಪಿಂಡ ಜನರು ಮೌನಧಾರಿಗಳಾಗಿ ನಾಮ ಗೋತ್ರಗಳನ್ನು ಕೀರ್ತಿಸಿ ಒಂದು ಸಲ ಉದಕಾಂಜಲಿಯನ್ನು ಕೊಡಬೇಕು. ಮತ್ತು ಆರ್ದ್ರ ವಸ್ತ್ರವನ್ನು ಧರಿಸಿದ ಬಂಧು ಜನರು 10 ದಿನಗಳವರೆಗೆ ಶ್ರಾದ್ದವನ್ನು ಆಚರಿಸಬೇಕು. ಪ್ರೇತವನ್ನು ಉದ್ದೇಶಿಸಿ ಪ್ರತಿದಿನ ಸಾಯಂಕಾಲ, ಪ್ರಾತಃಕಾಲಗಳಲ್ಲಿ ಯಥಾವಿಧಿಯಾಗಿ ಗೃಹದ ದ್ವಾರದಲ್ಲಿ ಪಿಂಡದಾನವನ್ನು ಮಾಡಬೇಕು. ಮತ್ತು 4ನೆಯ ದಿನದಲ್ಲಿ ದ್ವಿಜರಿಗೆ ಭೋಜನ ಮಾಡಿಸಬೇಕು. 2ನೆಯ ದಿವಸದಲ್ಲಿ ಸಮಾನ ಬಂಧುಗಳು ಕ್ಷೌರ ಕರ್ಮವನ್ನು ಮಾಡಿಸಬೇಕು. ಮತ್ತು 4ನೆಯ ದಿವಸದಲ್ಲಿ ಸಮಸ್ತ ಬಂಧುಗಳೂ ಸೇರಿ ಅಸ್ಥಿ ಸಂಚಯನವನ್ನು ನಡೆಸಬೇಕು. ಜ್ಯೇಷ್ಠರು, ಸಮಸಂಖ್ಯೆಯವರು ಮತ್ತು ಪವಿತ್ರರೂ ಆದ ವಿಪ್ರರನ್ನು ಆಯಾಯ ಕರ್ಮದಲ್ಲಿ ಶ್ರದ್ಧೆಯಿಂದ ಸೇವಿಸಬೇಕು. ದ್ವಿಜರೇ, ಪ್ರೇತವನ್ನು ಉದ್ದೇಶಿಸಿ 5
9 ಮತ್ತು 11ನೆಯ ದಿನಗಳಲ್ಲಿ ಸಮಸಂಖ್ಯೆಯ ವಿಪ್ರರಿಗೆ ಭೋಜನ ಮಾಡಿಸಬೇಕು. ಅದು ನವಶ್ರಾದ್ದವೆಂದು ಸ್ಮರಿಸಲ್ಪಟ್ಟಿದೆ. ಮತ್ತು 11ನೆಯ, 12 ಅಥವಾ 9ನೆಯ ದಿವಸಗಳಲ್ಲಿ ಪ್ರೇತವನ್ನು ಉದ್ದೇಶಿಸಿ ಭಕ್ತಿಯಿಂದ ಶ್ರಾದ್ದವನ್ನು ಆಚರಿಸಬೇಕು. ಆ ಏಕೋದ್ದಿಷ್ಟ ಶ್ರಾದ್ದದಲ್ಲಿ ಪವಿತ್ರ ಅರ್ಘ್ಯಪಾತ್ರ ಮತ್ತು ಪಿಂಡಪಾತ್ರಗಳು ಒಂದೊಂದಾಗಿರಬೇಕು. ಹೀಗೆ ಮೃತ ದಿನದಲ್ಲಿ 1 ವರ್ಷವು ಪೂರ್ತಿಯಾಗುವವರೆಗೆ ಪ್ರತಿಯೊಂದು ಮಾಸದಲ್ಲಿ ಮಾಸಿಕ ಶ್ರಾದ್ದವನ್ನು ಮಾಡಬೇಕು. 1 ವರ್ಷವು ಪೂರ್ತಿಯಾಗಿ ಕಳೆದ ತರುವಾಯ ಸಪಿಂಡೀಕರಣವು ಕರ್ತವ್ಯವಾಗಿ ವಿಧಿಸಲ್ಪಟ್ಟಿದೆ. ದ್ವಿಜೋತ್ತಮರೇ, ಸಪಿಂಡೀಕರಣದಲ್ಲಿ ಪ್ರೇತ ಮುಂತಾದವರಿಗೆ 4 ಪಾತ್ರಗಳನ್ನು ಇರಿಸಬೇಕು. ಪ್ರೇತಕ್ಕೋಸ್ಕರ ಆ ಪ್ರೇತಪಾತ್ರದ ತೀರ್ಥವನ್ನು ಪಿತೃಪಾತ್ರಗಳಲ್ಲಿ ಸೇಚನ ಮಾಡಬೇಕು. ಹೀಗೆಯೇ ಯೇ ಸಮಾನಾಹ ಎಂಬ 2 ಮಂತ್ರಗಳಿಂದ ಪ್ರೇತ ಮತ್ತು ಪಿತೃಗಳಿಗೆ ಪಿಂಡಗಳನ್ನು ಅರ್ಪಿಸಬೇಕು. ಈ ಸಪಿಂಡೀಕರಣ ಶ್ರಾದ್ದವು ದೇವಪೂರ್ವವಾಗಿ ನಡೆಯಬೇಕೆಂದು ವಿಧಿಸಲ್ಪಟ್ಟಿದೆ. ಅಲ್ಲಿ ಮೊದಲು ಪಿತೃಗಳನ್ನು ಆವಾಹಿಸಿ ಮತ್ತೆ ಪ್ರೇತವನ್ನು ನಿರ್ದೇಶ ಮಾಡಿ ಆವಾಹಿಸಬೇಕು. ಸಪಿಂಡೀಕರಣವನ್ನು ಹೊಂದಿರುವ ಪ್ರೇತಗಳಿಗೆ ಮತ್ತಾವ ಪ್ರತಿಕ್ರಿಯೆಗಳೂ ಇರುವುದಿಲ್ಲ. ಆದರೆ ಸಪಿಂಡೀಕರಣವಿಲ್ಲದೆ ಪ್ರೇತಕ್ಕೆ ಪೃಥಕ್ ಪಿಂಡವನ್ನು ಮಾಡಿದವನು ಪಿತೃಹತ್ಯಾ ಪಾಪಕ್ಕೆ ಗುರಿಯಾಗುವನು. ಜನಕನು ಮರಣ ಹೊಂದಿದರೆ ಪುತ್ರನು 1 ವರ್ಷ ಪೂರ್ತಿಯಾಗಿ ಪ್ರತಿದಿನವೂ ಪಿಂಡದಾನವನ್ನು ಮಾಡಬೇಕು ಮತ್ತು ಪ್ರತಿದಿನದಲ್ಲಿ ಅನ್ನದಾನ, ಉದಕುಂಭ ದಾನಗಳನ್ನು ಪ್ರೇತ ಧರ್ಮಗಳನ್ನನುಸರಿಸಿ ಆಚರಿಸಬೇಕು. ಆಬ್ದಿಕ ಶ್ರಾದ್ದವು ಪಾರ್ವಣ ವಿಧಾನದಿಂದ ನಡೆಯಬೇಕೆಂದು ಶಿಷ್ಟಸಮ್ಮತವಾಗಿರುವುದು. ಈ ಆಬ್ದಿಕ ಶ್ರಾದ್ದವನ್ನು ಪ್ರತಿ ವರ್ಷದಲ್ಲಿಯೂ ಮಾಡಬೇಕು. ಇದು ಪ್ರಾಚೀನವಾದ ವಿಧಿಯಾಗಿರುವುದು. ಮಾತಾ ಪಿತೃಗಳಿಗೆ ಪಿಂಡದಾನಾದಿ ಕರ್ಮಗಳನ್ನು ಪುತ್ರರು ಆಚರಿಸಬೇಕು. ಪುತ್ರನಿಲ್ಲದಿದ್ದರೆ ಪತ್ನಿಯು, ಪತ್ನಿ ಇಲ್ಲದಿದ್ದರೆ ಸಹೋದರನು ಪಿಂಡದಾನಾದಿ ಕರ್ಮಕ್ಕೆ ಅಧಿಕಾರಿಯಾಗುವನು. ಮಾನವನು ಈ ವಿಧಾನದಿಂದ ಶ್ರಾದ್ದವನ್ನು ಆಚರಿಸಬೇಕು. ಆ ಶ್ರಾದ್ದ ಕರ್ಮದಲ್ಲಿ ಶ್ರದ್ಧೆ ಮತ್ತು ಸಮಾಧಾನದಿಂದ ಕೂಡಿ ದಾನಾದಿ ಸಮಸ್ತ ವಿಧಿಗಳನ್ನು ಮಾಡಬೇಕು. ಮುನಿಗಳೇ, ಗೃಹಸ್ಥರು ಆಚರಿಸಬೇಕಾದ ಧರ್ಮವನ್ನು ನಾನು ಹೇಳಿರುವೆನು. ಸ್ತ್ರೀಯರಿಗೆ ಪತಿಯ ಶುಶ್ರೂಷೆಯನ್ನು ಬಿಟ್ಟು ಬೇರೆ ಯಾವುದೊಂದು ಧರ್ಮವೂ ಕರ್ತವ್ಯವಾಗಿ ವಿಧಿಸಲ್ಪಡಲಿಲ್ಲ. ಸ್ವಧರ್ಮದಲ್ಲಿ ತತ್ಪರರು, ಸತತವಾಗಿ ಈಶ್ವರನಲ್ಲಿ ಅರ್ಪಿಸಿದ ಮಾನಸ ಉಳ್ಳವರೂ ಆದ ಜನರು ವೇದವಾದಿಗಳಿಂದ ವರ್ಣಿಸಲ್ಪಡುವ ಸದ್ಗತಿಯನ್ನು ಹೊಂದುತ್ತಾರೆ. ಇತಿ ಶ್ರೀ ಕೂರ್ಮಪುರಾಣೆ ಷಟ್ಸಪ್ತತಿತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ 77ನೆಯ ಅಧ್ಯಾಯವಾದ ದ್ವಿಜರು ಅಗ್ನಿಹೋತ್ರಾದಿ ಹೋಮಗಳನ್ನು ಆಚರಿಸುವ ಅವಶ್ಯಕತೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ,
ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.